ಜನರು ತೂಕ ಇಳಿಕೆಗೆ ಸಾಕಷ್ಟು ಸರ್ಕಸ್ ಮಾಡ್ತಾರೆ. ಅನೇಕ ಪ್ರಯತ್ನಗಳನ್ನು ಮಾಡಿದ ನಂತರವೂ ಕೆಲವರ ತೂಕ ನಷ್ಟವಾಗದು. ಅನೇಕರಿಗೆ ಅವರ ಇಷ್ಟದ ಆಹಾರವನ್ನು ಬಿಟ್ಟು ಡಯಟ್ ಮಾಡೋದು ಕಷ್ಟವಾಗುತ್ತೆ. ಇದಕ್ಕಾಗಿ ಚೀನಾದಲ್ಲಿ ಪ್ಲಾಸ್ಟಿಕ್ ಈಟಿಂಗ್ ಎಂಬ ಹೊಸ ಟ್ರೆಂಡ್ ಆರಂಭವಾಗಿದೆ. ಇದರಲ್ಲಿ ಜನರು ಆಹಾರವನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗೀತಾರೆ. ಆಹಾರದ ಸವಿಯನ್ನ ಅನುಭವಿಸಿದ ನಂತರ ಪ್ಲಾಸ್ಟಿಕ್ ಮತ್ತು ಆಹಾರವನ್ನು ಹೊರಗೆ ಉಗುಳ್ತಾರೆ. ಪ್ಲಾಸ್ಟಿಕ್ ಡಯಟ್ ಭಾರಿ ವೈರಲ್ ಆಗ್ತಾ ಇದೆ. ತಕ್ಷಣಕ್ಕೆ ತೂಕ ಇಳಿಕೆ ಮಾಡಲು ಕೆಲವರು ಈ ವಿಧಾನವನ್ನ ಫಾಲೋ ಮಾಡ್ತಿದ್ದಾರೆ. ತೂಕ ಇಳಿಕೆ ಮಾಡಲು ಆಹಾರ ಪದ್ಧತಿಯಲ್ಲಿನ ಬದಲಾವಣೆ, ವ್ಯಾಯಾಮ, ನಡಿಗೆ ಸೇರಿದಂತೆ ಹಲವು ಕ್ರಮ ಪಾಲಿಸ್ತಾರೆ. ಆದರೆ ಚೀನಾದಲ್ಲಿ ಇದೀಗ ಪ್ಲಾಸ್ಟಿಕ್ ಡಯಟ್ ಅನುಸರಿಸಲಾಗ್ತಾ ಇದೆ. ಇನ್ನು ಏನಿದು ಪ್ಲಾಸ್ಟಿಕ್ ಈಟಿಂಗ್ ಅಂತ ನೋಡ್ತಾ ಹೋಗೋದಾದ್ರೆ, ಚೀನಾದ ಪ್ರಮುಖ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದ ಡೂಯಿನ್, ಟಿಕ್ಟಾಕ್ ಮತ್ತು ಎಕ್ಸ್ನಲ್ಲಿ ಯುವಕರು ಈ ವಿಚಿತ್ರ ಡಯಟ್ ಪ್ರಯತ್ನಿಸುತ್ತಿರುವ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತಿದ್ದಾರೆ. ಇದು ಆರೋಗ್ಯ ತಜ್ಞರ ಆತಂಕವನ್ನ ಹೆಚ್ಚಿಸಿದೆ. ಈ ವಿಧಾನದಲ್ಲಿ ಬಾಯಲ್ಲಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಅದರೊಳಗೆ ಆಹಾರವನ್ನ ತುಂಬುತ್ತಾರೆ. ನಂತರ ಕವರ್ ಸಮೇತ ಆಹಾರವನ್ನ ಜಗಿದು ಅದನ್ನ ಉಗುಳಿ ಬಿಡ್ತಾರೆ. ಹೀಗಾಗಿ ಆಹಾರವನ್ನ ಜಗಿಯೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಮೆದುಳಿಗೆ ಸಿಗುತ್ತೆ. ಆದರೆ ದೇಹಕ್ಕೆ ಹೆಚ್ಚುವರಿ ಕ್ಯಾಲರೀಸ್ ಸೇರೋದಿಲ್ಲ. ಇದು ಹಸಿವನ್ನ ನಿಯಂತ್ರಿಸಿ ತೂಕ ಇಳಿಸಲು ಸಹಾಯ ಮಾಡುತ್ತೆ ಅಂತ ಈ ಹೊಸ ಡಯಟ್ನ ಪ್ರತಿಪಾದಕರು ಹೇಳ್ಕೊಳ್ತಿದ್ದಾರೆ.